PR ಸರ್ ಲಕ್ಕಿ PR ಸರ್ ನಾನು ಎಲ್ಲ ಸಿನಿಮಾದು ಸೂತ್ರಧಾರಿಯಿಂದ ಹಿಡಿದು ಪ್ರತಿಯೊಂದು ಲಾಂಚಿಂಗ್, ಯಾಕಂದ್ರೆ ಲಾಸ್ಟ್ ಟೈಮ್ ಮನೆ ಸೂತ್ರಧಾರಿ ಅಣ್ಣ ಇರ್ಲಿಲ್ಲ. ದಟ್ಸ್ ವೈ ಈಗ ಈ ಸಾಂಗ್ ನ ನಮ್ಮ ವೆಂಕಟೇಶ್ ಸರ್ ಲಾಂಚ್ ಮಾಡಬೇಕಾಗಿ ನಮ್ಮೆಲ್ಲರ ಪರವಾಗಿ. ಥ್ಯಾಂಕ್ ಯು ದಾಸನ್ ಅವರೇ. ಇದೆಲ್ಲ ಒಂದು ಸಮಾರಂಭ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ. ಅದರಲ್ಲೂ ಫಸ್ಟ್ ಟೈಮ್ ಒಂದು ದೊಡ್ಡ ಸಾಹಸ ಮಾಡಿದೆ. ಹೆಣ್ಮಕ್ಳನ್ನ ಹಾಕೊಂಡು ಒಂದು ಕಬಡ್ಡಿ, ಸೆಲೆಬ್ರಿಟಿ ಕಬಡ್ಡಿ ಮಾಡ್ತಿರೋದು, ಸೆಲೆಬ್ರಿಟಿ ಸಿಗೋದೇ ಕಷ್ಟ ಇದೆ. ಯಾಕೆ ನನಗೂ ಚೆನ್ನಾಗಿ ಅನುಭವ ಇದೆ. ನಂಗೆ ಅದು ಹೇಳ್ತಾ ಹೋದ್ರೆ ಗಂಟೆ ಆಗತ್ತೆ. ಅದು ಇವಾಗ ಬೇಡ ಅಂತ ನವರಸನ ಒಳ್ಳೆ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಮತ್ತೆ ಎಲ್ಲ ಆಟಗಾರರಿಗೂ ಮತ್ತು ಟೀಮ್ ಓನರ್ಸ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈ ಅದ್ಭುತವಾದ ಸಾಂಗ್ ನ ಬಿಡುಗಡೆ ಮಾಡಬೇಕು, ರಿಲೀಸ್ ಆಗ್ಬೇಕು. ಆ ಸಾಂಗು ಕೂಡ ಸೂಪರ್ ಹಿಟ್ ಆಗ್ಬೇಕು ಅಂತ ಹೇಳ್ಕೊತೀನಿ. ಸಾಂಗ್ ನ ಪ್ಲೇ ಮಾಡಿ ಪ್ಲೀಸ್. ಏನಂದ್ರೆ CWK ನಮ್ದು ಥೀಮ್ ಇಲ್ಲ. ಥೀಮ್ ಇಲ್ಲದೆ ಬೇರೆ ಕಬಡ್ಡಿದೆಲ್ಲ ಯೂಸ್ ಮಾಡ್ತಾ ಇದ್ವಿ. ಇಲ್ಲ ನಮ್ದೇ ಒಂದು ಮಾಡ್ಬೇಕು ಅಂತ ಹೇಳಿ ನಾನು ಚಂದನ್ ಶೆಟ್ಟಿ ಕೇಳಿದೆ, ಬ್ರೋ ನನಗೆ ಒಂದು ಥೀಮ್ ಮ್ಯೂಸಿಕ್ ಬೇಕು, ಅದು ನಮ್ದೇ ಆಗಿರ್ಲಿ, ಚೆನ್ನಾಗಿರೋದು ಬೇಕು ಅಂತ ಹೇಳಿದೆ. ಅದಕ್ಕೆ ಚಂದನ್ ಆಕ್ಚುಲಿ ಒಂದು 10 days ಮುಂಚೆನೆ ಈ ಥೀಮ್ ಮ್ಯೂಸಿಕ್ ನ ರೆಡಿ ಮಾಡಿ ನನಗೆ ಕೊಟ್ರು. ಬಟ್ ಬರೀ ಮ್ಯೂಸಿಕ್ ಲಾಂಚ್ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ಇದಕ್ಕೆ ಏನಾದ್ರು ಒಂದು ಒಳ್ಳೆ ವಿಡಿಯೋ ಕಂಟೆಂಟ್ ಮಾಡಬೇಕು, ಶೂಟ್ ಮಾಡಬೇಕು ಅಂದ್ರೆ ಇನ್ನು ನಾವು ಕಬಡ್ಡಿ ಇದಕ್ಕೆ ಹೋಗಿಲ್ಲ. ಅದು ಫಸ್ಟ್ ಸೀಸನ್ ಆಗಿರೋದ್ರಿಂದ ನಮ್ಮ ಹತ್ರ ಯಾವ್ದು ಶಾರ್ಟ್ಸ್ ಎಲ್ಲ ಏನ್ ಮಾಡೋಣ ಅಂತ ಇದ್ದಾಗ ಅವರೇ ಒಂದು ಐಡಿಯಾ ಕೊಟ್ರು. ನಮ್ಮ ಚಂದನ್ ಶೆಟ್ಟಿ ಬ್ರದರ್ ಇದ್ದಾರೆ ಪುನೀತ್, ಅವರು ಈ ಎಂಟೈರ್ ಇದನ್ನ ಇಷ್ಟು ವಿಜುವಲ್ ಗ್ರ್ಯಾಂಡ್ ಆಗಿ ಇದನ್ನ ಅದು ಮ್ಯೂಸಿಕ್ ತಕ್ಕನಂಗೆ ವಿಜುವಲ್ಸ್ ಕೊಟ್ರು. ಅದರಿಂದ ಇವತ್ತು ಇಷ್ಟು ಚೆನ್ನಾಗಿ ಕಾಣ್ತಿದೆ. ಥ್ಯಾಂಕ್ ಯು ಚಂದನ್ ಬ್ರೋ, ನೀವು ಲಂಡನ್ ಅಲ್ಲಿ ಇದ್ದೀರಾ. ಇಲ್ಲಿಂದಾನೆ ನಮ್ ಎಲ್ಲ ಇಡೀ CWK ತಂಡದಿಂದ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಈಗ CWK ಸ್ಟಾರ್ಟ್ ಆಗಿದ್ದು ಅಶ್ವಿನಿ ಮೇಡಮ್. ಯಾಕಂದ್ರೆ ನಾವು ಎಲ್ಲಾ ಕಾರ್ಯಕ್ರಮಗಳು ಯಾವ್ದೇ ಒಂದು ಮಾಡಿದಾಗ್ಲೂ ಫಸ್ಟ್ ನಂದು ಎಲ್ಲ ಸಿನಿಮಾನು ಅಪ್ಪು ಸರ್ ಲಾಂಚ್ ಮಾಡ್ಕೊಡ್ತಿದ್ರು, ದರ್ಶನ್ ಸರ್ ಮಾಡ್ತಿದ್ರು. ಬಟ್ ಈಗ ಅಪ್ಪು ಸರ್ ಇಲ್ದಿದ್ದ ಕಾರಣ ನಾನು ಅಶ್ವಿನಿ ಮೇಡಮ್ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಮಾಡಿಕೊಟ್ರು. ಆ ವಿಡಿಯೋಸ್ ಎಲ್ಲ ನೋಡಿದ್ರಿ. ಬಟ್ ಈ ವಿಡಿಯೋಸ್ ಎಲ್ಲ ಆದ್ಮೇಲೆ ನಾನು CWK ಸ್ಟಾರ್ಟ್ ಮಾಡಾಗ ಒಂದು ಭಯ ಇತ್ತು, ಇಷ್ಟು ಜನ ಹೆಣ್ಮಕ್ಳನ್ನ ಹೆಂಗೆ ಹ್ಯಾಂಡಲ್ ಮಾಡೋದು. ಎಲ್ಲರೂ ನನ್ಗೆ ಕ್ವಶನ್ ಹಾಕಿದ್ರು, ತುಂಬಾ ಕಷ್ಟ ಇದೆ ಅಂತೆಲ್ಲ ಹೇಳಿದ್ರು. ಬಟ್ ಆಯ್ತು, ಇರ್ಲಿ ಪರವಾಗಿಲ್ಲ ಅಂತ ಹೇಳಿ ಧೈರ್ಯ ಮಾಡಿ ಇಳಿದ ಮೇಲೆ ಇವತ್ತು ಪ್ರಾಕ್ಟೀಸ್ ಆಗಿದೆ. ಮೊನ್ನೆ 2 ದಿವಸ ಪ್ರಾಕ್ಟೀಸು ಆಗಿದೆ. ಅಂದ್ರೆ ಪ್ರತಿ ಒಂದೊಂದು ಟೀಮ್ ಮೀಟಪ್ಸ್ ಆಗ್ತಾ ಬಂತು, ಪ್ರಾಕ್ಟೀಸ್ ಆಗ್ತಾ ಬಂತು. ಬರ್ತಾ ನಿಜವಾಗ್ಲೂ ಹೇಳ್ತಾ ಇದೀನಿ, ನನಗೆ ಖುಷಿ ಇದೆ. ಯಾಕಂದ್ರೆ ಈಗ ಮೊನ್ನೆಲ್ಲ ದೊಡ್ಡ ಸಿನಿಮಾಗಳು, ಒಂಚೂರು ಈವೆಂಟ್ಗಳು ಅದು ಇದೆಲ್ಲ ಮಾಡ್ತಿದ್ದಾಗ ಅಲ್ಲಿರೋ ಸೆಲೆಬ್ರಿಟಿಗಳನ್ನ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ದೊಡ್ಡ ಸ್ಟಾರ್ಸ್, ನಮ್ಮ ಕನ್ನಡದ ಸೂಪರ್ ಸ್ಟಾರ್ಸ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಯ್ತಾ, ಏನು ಕಬಡ್ಡಿ ಎಲ್ಲಾ ಕಡೆ ಎಲ್ಲೂ ನೋಡಿ, ನಿಮ್ ಕಬಡ್ಡಿ ಬಿಟ್ರೆ ಬೇರೆ ಯಾವ ಕಂಟೆಂಟ್ ಇಲ್ವಲ್ಲ, ಎಲ್ಲಾ ಕಡೆ ಕಬಡ್ಡಿನೇ ಓಡ್ತಾ ಇದೆ. ಅದು ಪ್ರಾಕ್ಟೀಸ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ. ಮೊನ್ನೆ ಎಲ್ಲ ಪ್ರಾಕ್ಟೀಸ್ ಮಾಡಿರೋದು ಈ ತರ. ಅಂದ್ರೆ ಪ್ರತಿಯೊಂದು ಹಂತಕ್ಕೂ ನಮ್ದು ಕಬಡ್ಡಿದು ಪ್ರತಿದಿನ ಸ್ಟೆಪ್ ಬೈ ಸ್ಟೆಪ್ ಹತ್ತಾ ಹೋಗ್ತಾ ಇದೆ. ಅದೇ ತರ ನಮ್ಮ ಮೀಡಿಯಾ ಎಲ್ಲರೂ ಇವತ್ತು ಇಷ್ಟು ಸಾಥ್ ಕೊಟ್ಟಿರೋದ್ರಿಂದ ಮಾತ್ರ ಇದು ಸಾಧ್ಯ ಆಗಿದೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಒಂದು ನಮ್ಮ ಎಲ್ಲ CWK ಟೀಮ್ ಇಂದ ಅವ್ರಿಗೊಂದು ಚಪ್ಪಾಳೆ ಕೊಟ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ಎಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಮ್ಮ TV ಮಾಧ್ಯಮ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ವೆಬ್ಸೈಟ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಅಷ್ಟೇ ಅದೇ ಲೆವೆಲ್ಗೆ ನಮ್ಗೆ ಎಲ್ಲರೂ ಸಾಥ್ ಕೊಟ್ಕೊಂಡು ಹೋಗಿದ್ದಾರೆ CWK. ಅದರಿಂದ ಇವತ್ತು ಈ ಲೆವೆಲ್ಗೆ ಎಲ್ಲರೂ ಮಾತಾಡೋ ಲೆವೆಲ್ಗೆ ಆಗಿದೆ. ಪಕ್ಕದ ರಾಜ್ಯದವರು ನಮ್ಮ CWK ನೋಡಿ ಈಗ ಆದಷ್ಟು ಬೇಗ ನಾನು ಹೈದರಾಬಾದ್ ಲಾಂಚ್ ಮಾಡೋ ಸಾಧ್ಯತೆ ಇದೆ. ನೆಕ್ಸ್ಟ್ ಇನ್ನು ಮುಗಿದ ತಕ್ಷಣ ಹೈದರಾಬಾದ್, ಚೆನ್ನೈ, ಕೊಚ್ಚಿನ್, ಹಿಂಗೆ ನಾವು ಇನ್ನೊಂದು ಸ್ವಲ್ಪ ಟೈಮ್ ಅನ್ಕೊಂತಿದ್ದಂಗೆ ಇವಾಗ ಅರ್ಜೆಂಟ್ ಮಾಡೋ ಅಂತ ಸಮಯ ಬಂದಿದೆ. ಅದರಿಂದ ಇವತ್ತು CWK ಥೀಮ್ ಸಾಂಗ್ ಲಾಂಚ್ ಮಾಡಿದ್ವಿ. ಇನ್ಮೇಲೆ ಎಲ್ಲ ನಮ್ಮ ಥೀಮ್ ಸಾಂಗ್ ನ ಇಟ್ಕೊಂಡು ನಮ್ಮ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಈ ಸಾಂಗ್ ಯೂಸ್ ಮಾಡ್ಕೊಳ್ಳೋಣ. ಕಬಡ್ಡಿ ಆಡ್ತಾ ಇರೋರಿಗೆ ಒಂದು ಹುಮ್ಮಸ್, ಒಂದು ಇನ್ಸ್ಪಿರೇಷನ್ ಆಗ್ಬೇಕು ಗ್ರೌಂಡ್ ಅಲ್ಲಿ. ಅದಕ್ಕೋಸ್ಕರನೇ ಈ ಸಾಂಗ್ ಇದೆ. ಇಷ್ಟ ಆಯ್ತಾ ಇಲ್ವಾ ನಿಮ್ಮೆಲ್ಲರಿಗೂ? ಅದಕ್ಕೆ ಅದು ಈ ಒಂದು ಥೀಮ್ ಸಾಂಗ್ ಇಟ್ಕೊಂಡು ನಮ್ ಕಬಡ್ಡಿ ಪ್ಲಾನ್ ಮಾಡಿದ್ದು. ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಇದೆ. ಅದು ಡೇಟ್ ಈಗ ಅನೌನ್ಸ್ ಮಾಡೋಣ. ಅದಕ್ಕೆ ಮುಂಚೆ ನಮ್ಮ ಎಲ್ಲಾ ಟೀಮ್ ಓನರ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇ ಟೀಮ್ ಓನರ್ ಆದ ನಮ್ಮ ಚೇತನ್ ಗೌಡ್ರು, ವಾಮನ ನಿರ್ಮಾಪಕರು. ವಾಮನ ಇದೇ 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲ ದಯವಿಟ್ಟು ಬಂದು ಥಿಯೇಟರ್ ನೋಡಿ ಸಪೋರ್ಟ್ ಮಾಡಿ, ಅದೊಂದು ಕೇಳ್ಕೊಂತೀನಿ. 2ನೇದು ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಸರವಣ ಸರ್, ಅವ್ರು ಇನ್ನೇನು ಕೆಲವು ಹೊತ್ತಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಅವರು ಅಷ್ಟೇನೆ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ನಾನು ಜೊತೆಗಿದ್ದೀನಿ ಅಂತೇಳಿ ನಮ್ಮ ಜೊತೆ ಶ್ರೀಲಂಕಾಗೆಲ್ಲ ಬಂದು ಅಲ್ಲಿಂದ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರಣ ಸರ್. ಆಮೇಲೆ ನಮ್ಮ ಗಜೇಂದ್ರ ಸರ್, ಸಾಯಿ ಶಿಶಿ ಟೂರ್ಸ್,
ಅವ್ರದ್ದು ಅಷ್ಟೇನೆ. ಅವ್ರ ಟೂರ್ಸ್ ಆದ್ರೂ ಬಂದು ಎಲ್ಲ ನಮ್ಮ ಸೆಲೆಬ್ರಿಟಿಗಳು ನಿಂತು ಒಂದು ಟೀಮ್ ಓನರ್ ಆಗಿ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ನಮಗೆ ಸಪೋರ್ಟ್ ಮಾಡ್ಕೊಂತ ಇಲ್ಲಿವರೆಗೂ ಬಂದಿದ್ದಾರೆ. ಥ್ಯಾಂಕ್ ಯು ಗಜೇಂದ್ರ ಸರ್ ಅಂಡ್ ವಿನಯ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನೆಕ್ಸ್ಟ್ ನಮ್ಮ ರಾಜೇಶ್ ಗೌಡ್ರು, ಅಸೈನ ಪ್ರೇಮ ಪ್ರಸಂಗ ಸಿನಿಮಾ ನಿರ್ಮಾಪಕರು ಹಾಗೂ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಅವರು ಅಷ್ಟೇನೆ. ಇವಾಗ ಅವ್ರದ್ದು ಫಿನಿಕ್ಸ್ ಏಂಜಲ್ಸ್ ಅಂತ ಟೀಮು, ಅದನ್ನು ಅಷ್ಟೇ ತುಂಬಾ ಅದ್ಭುತವಾಗಿ ಇಲ್ಲಿವರು ತಗೊಂಡ್ ಬಂದಿದ್ದಾರೆ. ಇನ್ನು ಮುಂದಕ್ಕೂ ತಗೊಂಡು ಹೋಗ್ತಾರೆ. ಲಾಸ್ಟ್ ಆಗಿ ನಮ್ಗೆ ಇನ್ನೊಂದು ಭುವನ್ ಮೂವೀಸ್ ನಮ್ಮ ಸುರೇಶ್ ಗೌಡ್ರದ್ದು ಹನ್ನೊಂದಿತ್ತು ಕಾಲ, ಅದು ರಿಲೀಸ್ ಆಗ್ತಿದೆ. ಅದನ್ನ ನೋಡಿ ಸಪೋರ್ಟ್ ಮಾಡಿ. ಯಾಕಂದ್ರೆ ಅವರೆಲ್ಲ ಬಂದು ನಮ್ಮ ಕಬಡ್ಡಿಗೆ ಬಂದು ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಕಡೆಯಿಂದ ಆದಷ್ಟು ಸ್ವಲ್ಪ ಪ್ರತಿಯೊಬ್ರು ನಮ್ಮ ಪ್ಲೇಯರ್ಸ್ ಆಗಿರ್ಬೋದು, ಕ್ಯಾಪ್ಟನ್ಸ್ ಆಗಿರ್ಬೋದು, ಒಂದು ಸಪೋರ್ಟ್ ಅವ್ರಿಗೆ ನಾವು ಕೊಡೋಣ. ಒಂದು ಇದಕ್ಕಲ್ಲ ಭುವನ್ ಮೂವೀಸ್ ಸುರೇಶ್ ಗೌಡ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಲಾಸ್ಟ್ ಬಟ್ ನಮ್ಮ ಗೋವಿಂದ್ ರಾಜ್ ಅವರು ಕೃಷ್ಣ ಟಾಕೀಸ್ ಮತ್ತೆ ಎಲ್ರ ಕಾಲೇಜ್ ಕಾಲ ಚಂದನ್ ಶೆಟ್ಟಿಗೆ ಸಿನಿಮಾ ಮಾಡಿದ್ದಾರೆ. ಅವರು ನಿರ್ಮಾಪಕರು ಗೋವಿಂದ್ ರಾಜ್ ಸರ್. ಅವರು ಈಗ ಉತ್ಸವ್ ವಾರಿಯರ್ಸ್ ಅಂತ ಹೇಳಿ ಲಾಸ್ಟ್ ಮೊನ್ನೆ ಫೈನಲೈಸ್ ಆಯ್ತು ಅವ್ರದ್ದು ಆ ಟೀಮು. ಟೋಟಲ್ 7 ಟೀಮ್ಸ್. AVR ಅವರು ಶ್ರೀಲಂಕಾದಲ್ಲಿದ್ದಾರೆ. ವೆಂಕಟೇಶ್ ರೆಡ್ಡಿ ಸರ್ ಅವ್ರದ್ದು ಪಾಪ ಇವಾಗ TPL ನಡೀತಾ ಇದೆ. ಅದರಿಂದ ಅವ್ರ ಪಾಪ ಯಾವ ಇವೆಂಟ್ ಅಲ್ಲೂ ಕಾಣಿಸ್ಕೊಳಕ್ ಆಗ್ತಿಲ್ಲ. ಬಟ್ ಅವ್ರು ಬಂದ ತಕ್ಷಣನೇ ಜರ್ಸಿ ಲಾಂಚ್ ಇರುತ್ತೆ, ಮತ್ತೆ ಟೂರ್ನಮೆಂಟ್ ಇದು ಎಲ್ಲದರಲ್ಲೂ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು AVR ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಇವತ್ತು ನಮ್ಮ ಕಾರ್ಯಕ್ರಮ ಈ ಟೀಸರ್ ಲಾಂಚ್ ಪ್ರತಿಯೊಂದಕ್ಕೂ ಇಲ್ಲಿವರೆಗೂ ಬೆನ್ನೆಲುಬಾಗಿ ನಮ್ಮ PR ನಿಂತ ವೆಂಕಟೇಶ್ ಅಣ್ಣನಿಗೆ ಧನ್ಯವಾದಗಳು ವೆಂಕಟೇಶನ. ಮತ್ತೆ ಇದರಲ್ಲಿ ನಮ್ಮ ಟೀಮಲ್ಲಿ ಜೊತೆ ನಿಂತ್ಕೊಂಡು ವರ್ಕ್ ಮಾಡ್ತಿರುವಂತ ಅನಿಲ್ ಆಗ್ಬೋದು, ಮತ್ತೆ ನನ್ನ ಟೀಮ್ ನೀಲೇಶ್ ಆಗ್ಬೋದು, ಅರ್ಚನಾ ಅಂಡ್ ಸುರಭಿ, ಇನ್ನು ಸುಮಾರು ಜನ ಇದ್ದಾರೆ. ಎಸ್ಪೆಷಲಿ ನನ್ನ ವೈಫ್ ಕೃಷ್ಣ. ಯಾಕಂದ್ರೆ ನೈಟ್ ಅಂಡ್ ಡೇ ಹಗಲು ರಾತ್ರಿ ಅಲ್ಲದೆ ನಾವೆಲ್ಲ ಕೆಲಸ ಮಾಡಿ ಇವತ್ತು ನಿಮ್ ಮುಂದೆ ಬಂದು ನಿಂತಿದ್ದೀವಿ. ಇದೊಂದು ಸಕ್ಸಸ್ ಆಗ್ಬೇಕು. ಈ ಈವೆಂಟ್ ಸಕ್ಸಸ್ ಆದ್ರೆ ಇನ್ನು ನಾವು ನ್ಯಾಷನಲ್ಸ್ಗೆಲ್ಲ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಅದರಿಂದ ಈ ಈವೆಂಟ್ ನ ನಾವು ಸಕ್ಸಸ್ಫುಲ್ ಆಗಿ ಮಾಡೋಣ. ಆದಷ್ಟು ಬೇಗ ನಾವು ಈ ಈವೆಂಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ. ಎಲ್ಲ ಟೀಮ್ ಓನರ್ಸ್ ಬಂದ್ಮೇಲೆ ಅನೌನ್ಸ್ ಮಾಡ್ತೀವಿ ಡೇಟ್ನ, ಲಾಂಚ್ ಡೇಟ್ನ. ಈಗ ಇಲ್ಲಿವರೆಗೂ ಮುಕ್ತಾಯ ನಂತು ಮಾಡ್ತಾನೆ ಇದಾರೆ. ಒಂದು ಇವೆಂಟ್ ಮಾಡಿದ್ರೆ ಎಲ್ಲ ಹೇಳ್ಬೋದು ಕ್ಲಿಯರ್ ಆಗಿ. ಡೈಲಿ ಇವೆಂಟ್ ಮಾಡ್ತಾ ಇದ್ರೆ ಏನಂತ ಈ ಮಾತಾಡ್ತಾರೆ. ಹಾಡ್ ಬಗ್ಗೆ ಏನ್ ಅನ್ಸ್ತು ನಿಮ್ಗೆ? ಹಿಂಗ್ ಕೇಳ್ರಿ, ಇವಾಗ ಹೇಳ್ತೀನಿ. ನಾನ್ ಕೇಳಕ್ಕೆ ಇರೋದು, ನೀವ್ ಹೇಳ್ಬಿಡಿ ಸರ್. ಹೇಗ್ ಅನ್ಸ್ತು ನಿಮ್ಗೆ? ಅಲ್ಲಿ ಗ್ಲಾಮರು ಇದೆ, ಟ್ಯಾಲೆಂಟು ಇದೆ. ಹೇಗ್ ಅನ್ಸ್ತದೆ? ಫಸ್ಟ್ ಆಫ್ ಆಲ್ ಅವ್ರ ಟೀಮ್ ಕ್ಯಾಪ್ಟನ್ ಸ್ಫೂರ್ತಿ ಗೌಡ್ರನ್ನು ಕೂಡ ವೇದಿಕೆಗೆ ಮಾಡ್ಕೊಳ್ಳಿ. ಒಂದು ಐಕಾನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ ಮ್ಯೂಸಿಕ್ ನ. ಈಗ ಯಾವುದೇ ರೀತಿನಲ್ಲೂ ಕಡಿಮೆ ಮಾಡಿಲ್ಲ. ಏನಾಗುತ್ತೆ, ಏನೋ ಸುಮ್ಮನೆ ಜಸ್ಟ್ ಏನೋ ಮಾಡ್ಬೇಕಲ್ಲ ಅಂತ ಮಾಡಿಲ್ಲ. ಪ್ರೀತಿ ಕಾಣಿಸ್ತಾ ಇದೆ ಅದರಲ್ಲಿ, ಒಂದು ದಮ್ ಇದೆ ಹೇಳ್ಬೇಕು ಅಂತಂದ್ರೆ. ಎಲ್ಲಾ ಪ್ಲೇಯರ್ಸ್ಗೂ ಮೋಟಿವೇಟ್ ಆಗೋ ತರ ಒಳ್ಳೆ ಮ್ಯೂಸಿಕ್ ಮಾಡ್ಬಿಟ್ರೆ ಚಂದನ್ಗೆ ಥ್ಯಾಂಕ್ಸ್. ಮತ್ತೆ ಅದನ್ನ ವಿಜುವಲೈಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಏನೋ ಸುಮ್ಮನೆ ಮಾಡ್ಬೇಕಲ್ಲ ಅಂತ ಮಾಡದೆ ಪ್ರೀತಿಯಿಂದ ಅದಕ್ಕೆ ಏನೋ ಒಂದು ಅಡಿಷನಲ್ ಆಗಿ ಮಾಡ್ಲೇಬೇಕು ಅಂತ ಹೇಳಿ ನವರಸನ ಅದನ್ನ ಕ್ರಿಯೇಟ್ ಮಾಡಿ ಏನೋ ಸಮಥಿಂಗ್ ಮಾಡಿದ್ದಾರೆ. ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? 100%. 4 ಗಂಟೆಗೆ ಪ್ರಸನ್ನ ಥಿಯೇಟರ್ ನಲ್ಲಿ ಟ್ರೈಲರ್ ಲಾಂಚ್ ಇವೆಂಟ್ ಇದೆ. ಇದಾದ್ಮೇಲೆ ಏಪ್ರಿಲ್ 10 ಎಂಟೈರ್ ಕರ್ನಾಟಕ ನಮ್ಮ ಜಗದೀಶ್ ಫಿಲಮ್ಸ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾನ ವಾಮನ. ಟೋಟಲಿ ಇದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಮಾಸ್ ಸಿನಿಮಾ ಅನ್ನೋ ತರ ಫೀಲ್ ಇದೆ. ಮಾಸ್ ಸಿನಿಮಾ ಹೌದು, ಆದ್ರೆ ಇದರಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್ಸ್ ತುಂಬಾ ಇದೆ. ಮದರ್ ಸೆಂಟಿಮೆಂಟ್ ಇದೆ, ಲವರ್ ಸೆಂಟಿಮೆಂಟ್ ಇದೆ. ಏನಿವತ್ತು ಜನಗಳ ಮಧ್ಯೆ ಏನೇನ್ ಸಮಸ್ಯೆಗಳಿದಾವೆ ಅದನ್ನ ಒಬ್ಬ ಹೀರೋ ಯಾವ ರೀತಿನಲ್ಲಿ ಹ್ಯಾಂಡಲ್ ಮಾಡ್ತಾನೆ ಅನ್ನೋದು, ಮತ್ತೆ ಫ್ಯಾಮಿಲಿ ಹೆಂಗಿದೆ, ಅವನ ಹಿನ್ನೆಲೆಗಳೇನು, ಇದನ್ನೆಲ್ಲ ಕನ್ಫ್ಯೂಷನ್ ಅಲ್ಲಿ ಟೋಟಲಿ ಹೇಳ್ಬೇಕಂದ್ರೆ ಡೈರೆಕ್ಟರ್ ಸಿನಿಮಾ ಇದೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಕತೆ ಮಾಡಿ ಅದನ್ನ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಶಂಕರ್. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಮಾತ್ರ. ಈ ಸಾಂಗ್ ಇದ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರು 100% ಕೊಟ್ಬಿಟ್ಟು ಚೆನ್ನಾಗಿ ಆಟ ಆಡೋಣ. ಅಂಡ್ ಯಾರು ಏನು ಕೈಯೋ ಕಾಲು ಮುರ್ಕೊಳ್ದಿಲ್ಲ, ಎಲ್ರು ಚೆನ್ನಾಗಿ ಆಟ ಆಡೋಣ. ಥ್ಯಾಂಕ್ ಯು. ಅದಕ್ಕೋಸ್ಕರ ಸಾಶಿಶಿ ಟೂರ್ಸ್ ರೂಲರ್ಸ್ ತುಂಬಾ ಅದ್ಭುತವಾಗಿ, ತುಂಬಾ ಮೊನ್ನೆ ಪ್ರಾಕ್ಟೀಸ್ ಅಲ್ಲೂ ತುಂಬಾ ರೂಲ್ ಮಾಡಿದ್ದಾರೆ. ಅದೇ ತರ ಆಟದಲ್ಲೂ ಆಗ್ತಾರೆ ಅಂತ ಅನ್ಕೊಂತ ಇದೀನಿ. ಟೀಮ್ ಕ್ಯಾಪ್ಟನ್ ಇಂದ ಅವ್ರನ್ನೂ ವೇದಿಕೆ. ಇಲ್ಲ, ಟೀಮ್ ಕ್ಯಾಪ್ಟನ್ ಇಲ್ಲ ಇವತ್ತು. ಅವ್ರ ಟೀಮ್ ಅವ್ರು ಯಾರಾದ್ರೂ ಇದ್ದೀರಾ? ಸಾಶಿಶಿರ್ ಬನ್ನಿ, ಸಾಶಿಶಿರ್ ಯಾರಾದ್ರೂ ದಯವಿಟ್ಟು ಬನ್ನಿ. ಅದರಲ್ಲಿ 10 ಜನಕ್ಕೂ ಅವ್ರು ಸಾಶಿಶಿರ್ ಟೂರ್ಸ್ ಇಂದ
5,000 rupees ಗಿಫ್ಟ್ ವೋಚರ್ ಮಾಡ್ತಾರೆ. ಅದು ಅಲ್ಲದೆ ಸ್ಪೆಷಲ್ ಡಿಸ್ಕೌಂಟ್ ಬೇರೆ ಕೊಡ್ತಾರಂತೆ CWK ಟೀಮಿಗೆ ಮಾತ್ರ. ನೋಡಿ ನೀವೆಲ್ಲರೂ ಪ್ರತಿಯೊಬ್ಬರು ಆಟ ಮುಗಿಸ್ಕೊಂಡು ಜಾಲಿಯಾಗಿ ಹೋಗ್ಬರ್ಬೋದು ಒಂದ್ ರೌಂಡ್ ಅಲ್ಲ ಸರ್? ಅವ್ರ ಟೀಮ್ಗಲ್ಲ, ಎಂಟೈರ್ ಇದಕ್ಕೂ ಡಿಸ್ಕೌಂಟ್ ಇದೆ. CWK ಎಲ್ಲರಿಗೂ ಡಿಸ್ಕೌಂಟ್ ಕೊಡ್ತಿದ್ದಾರೆ. ಆಮೇಲೆ ಯಾವಾಗ್ಲೂ ಬಟ್ ಅವ್ರನ್ನ ಅವ್ರು ಪ್ರಮೋಟ್ ಮಾಡ್ಬೇಕು ಸ್ವಲ್ಪ, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಎಲ್ಲಾ ಕಡೆ ಸಾಯಿ ಟೂರ್ಸ್ ನ ಸ್ವಲ್ಪ ಪ್ರಮೋಟ್ ಮಾಡ್ಬೇಕು ಅಷ್ಟೇ ಅಲ್ವಾ ಸರ್? ಅಲ್ಲ ನಾವು ಹುಡುಗಿರ್ ಅದು ಹೇಳ್ಕೊಡಂಗೆ ಇಲ್ಲ ಬಿಡಿ, ನಾವೆಲ್ಲ ಟ್ಯಾಗ್ ಮಾಡಕ್ ಬಿಡ್ತೀವಿ ಅಲ್ವಾ? ನೀವು ನವರಸನ್ ಅವ್ರ ಹತ್ರ ಟ್ರೈನಿಂಗ್ ತಗೋಬೇಕು ಸರ್ ನೆಕ್ಸ್ಟ್. ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಟ್ರೈಲರ್ ಲಾಂಚ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಹೋಪ್ಫುಲಿ ಆ ಮ್ಯೂಸಿಕಲ್ಲೇ ಗೊತ್ತಾಯ್ತು ನಿಮಗೆ. ಸೊ ಟೀಮ್ ಯಾವ ಥರ ಪರ್ಫಾರ್ಮ್ ಮಾಡ್ತದೆ, ಮುಂದೆ ಇನ್ನ ಏನೇನು ಕಾದಿದೆ ಅಂತ. ಸೊ ಎಲ್ಲರೂ ವೈಟ್ ಮಾಡೋಣ. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್ಗೂ ಟೀಮ್ ಪ್ಲೇಯರ್ಸ್ಗೂ. ಚೆನ್ನಾಗಿ ಆಡಿ, ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿ ದೇಶ ಮತ್ತೆ ವಿದೇಶಗಳು ಸುತ್ತಬೇಕು ಥ್ರೂ ಸಾಯಿ ಶಶಿ ಟೂರ್ಸ್. ಮರಿಬೇಕು. ಪ್ರೆಸೆಂಟ್ಸ್ ಮಾಡ್ತಾರೆ CWKL. ನವರಸನ್ ಅವರು ಹುಟ್ಟಾಕಿರೋ ಈ ಒಂದು ಇನ್ನೋವೇಟಿವ್ ಅಥವಾ ಇನ್ನೋವೇಟಿವ್ ಅನ್ನೋದಕ್ಕಿಂತ ಇನ್ನೊಂದು ಹೇಳ್ಬೋದು, ಪ್ರಾಬ್ಲಿ ಇಂಡಿಯಾದಲ್ಲೇ ಸೆಲೆಬ್ರಿಟಿ ಲೀಗ್ ಅಂತ, ಕಬಡ್ಡಿ ಲೀಗ್ ಅಂತ ಹೇಳಿ ಪ್ರಾಬ್ಲಿ ಫಸ್ಟ್ ಟೈಮ್ ಇದಾಗ್ತಾ ಇದೆ. ನವರಸನ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಮತ್ತು ಈ ಥರದ್ದು ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ CWKL ಈ ಲೀಗ್ ಏನಿದೆ ಈಗ ಸದ್ಯಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. ಮುಂದೆ ಇದು ಏನು ಸ್ಟೇಟ್ ನ್ಯಾಷನಲ್ ಲೆವೆಲಲ್ಲಿ ಆಗಲಿ, ಇಂಟರ್ನ್ಯಾಷನಲ್ ಲೆವೆಲ್ ಆಗಲಿ ಅಂತ ಹೇಳಿ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನವರಸನ್ ಸರ್ಗೆ. ಜೊತೆಗೆ ಈ ಲೀಗ್ನ ಓನರ್ ಆಗಿರೋದಕ್ಕೆ ನನಗೂ ಖುಷಿ ಇದೆ. ಇನ್ನು ಕ್ಯಾಪ್ಟನ್ ನಂದು ಅವರು ಆ್ಯಂಡ್ ಪ್ಲೇಯರ್ಸ್ಗೆ ವೆಲ್ಕಮ್ ಆ್ಯಂಡ್ ಆಲ್ ದ ಬೆಸ್ಟ್. ಸೊ ಥೀಮ್ ಸಾಂಗ್ ಮಾಡಿಕೊಟ್ಟಿದ್ದ ಚಂದನ್ ಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಥೀಮ್ ಸಾಂಗ್ಸು. ಸೊ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್ಗೂ ಮತ್ತು ಎಂಟೈರ್ ಲೀಗು ಒಂದು ಒಳ್ಳೆ ಸಕ್ಸಸ್ಫುಲ್ ಇವೆಂಟ್ ಆಗಲಿ. ಸೊ ಯಾರು ಇಂಜುರಿ ಮಾಡ್ಕೊಳ್ಳದೆ ಆರಾಮಾಗಿ ಒಂದು ಸ್ಪೋರ್ಟಿವ್ ಆಗಿ ನಾವು ಲೀಗ್ ಐ ಮೀನ್ ಈ ಮ್ಯಾಚ್ನ ಮುಗಿಸೋಣ. ಎಲ್ಲೂ ಗೆಲ್ಲೇಬೇಕು ಅಥವಾ ಸೋಲೇಬೇಕು ಅನ್ನೋದೇನು ಬೇಡ. ಸೊ ಸ್ಪೋರ್ಟಿವ್ ಆಗಿರಲಿ ಎಂಟೈರ್ ಲೀಗು. ಸೊ ಆಲ್ ದ ಬೆಸ್ಟ್ ಎವ್ರಿಬಡಿ. ಥ್ಯಾಂಕ್ ಯು. Who've taken time from a busy schedule and have agreed to play. Thank you so much. ಮತ್ತೆ ಪ್ರಾಕ್ಟೀಸ್ ಟೈಮಲ್ಲಿ ನಾವು ಯಾವತ್ತೂ ಕಬಡ್ಡಿ ಆಡಿರಲಿಲ್ಲ ಆಯ್ತಾ, ಏನೋ ಜೋಶಲ್ಲಿ ಫುಲ್ ಬಂದು ಕಲ್ತಿ ಆಡಿದ್ವಿ. ಬಟ್ ಇವತ್ತು ವೆನ್ ವಿ ಹರ್ಡ್ ದ ಸಾಂಗ್, ದ ಜೋಶ್ ಇಸ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ದ ಸಾಂಗ್ ಇಸ್ ಅಮೇಝಿಂಗ್. ಥ್ಯಾಂಕ್ ಯು ಚಂದನ್ ಶೆಟ್ಟಿ ಸರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಐಕಾನ್ಸ್ ನಮ್ಮ ಸುರೇಶ್ ಗೌಡ್ರು ಓನರು. ಹನ್ನೊಂದಿತ್ತು ಕಾಲ ಸಿನಿಮಾ ಅವ್ರದ್ದು ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ಆ ಸಿನಿಮಾಗೂ ನಮ್ಮ ಪ್ಲೇಯರ್ಸ್ ಇಂದ ಹಿಡಿದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಹಾಗೆ ಓನ್ ಮೂವೀಸ್ ಟೀಮು ಇವಾಗೇನು ಇವತ್ತು ಮೊನ್ನೆ ಪ್ರಾಕ್ಟೀಸ್ ಅಲ್ಲಿ ಇತ್ತಲ್ಲ, ಆ ಪ್ರಾಕ್ಟೀಸ್ ದಿವಸನೂ ಅಷ್ಟೇ ಸಿಕ್ಕಾಪಟ್ಟೆ ಜೋಶ್ ಇತ್ತು. ಬಟ್ ಓನರ್ ಬಂದಿಲ್ಲ, ಅದೊಂದೇ ಬೇಜಾರಾಗಿರೋದು. ಓನರ್ ಹಿಡಿಯೋದು ತುಂಬಾ ಕಷ್ಟ ನಮ್ಗೆ. ಓನರ್ ಸಿಗಲ್ಲ, ಓನರ್ ಇದಾರೆ. ಓನರ್ ಏನಕ್ಕೂ ಪ್ರಯೋಜನ ಇಲ್ಲ ನಮ್ಗೆ, ಓನರೇ ಬೇಕು ನಮ್ಗೆ. ಅದೇನೆ ಇಲ್ಲ ಸುಮ್ನೆ ಹೇಳ್ದಣ ಆಯ್ತಾ. ನಮ್ಮ ಸುರೇಶ್ ಅಣ್ಣವರು ಈ ಓನ್ ಮೂವೀಸ್ ಈ ಟೀಮ್ ಓನರ್ ಆಗಿದ್ದಾರೆ. ಪ್ಲಸ್ ಈ ಇಷ್ಟು ಜನ ನಮ್ಮ ಟೋಟಲ್ ಅಂದ್ರೆ ಸುಸ್ಮಿತಾ ಜಗಪ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಫೇಸ್ ಆಫ್ ದಿ ಟೀಮ್ ಬಂದು ಸಿಂಧು ಲೋಕನಾಥ್ ಆಗಿದ್ದಾರೆ. ಪ್ರತಿಯೊಬ್ರು ಇಲ್ಲಿರುವಂತ ಇನ್ನು ಸುಮಾರು ಜನ 12 ಜನ ಟೀಮ್ ಮೆಂಬರ್ಸ್ ಪ್ಲೇಯರ್ಸ್ ಆಗಿದ್ದಾರೆ. ಪ್ರತಿಯೊಬ್ರು ಒಳ್ಳೇದಾಗ್ಲಿ ಅಣ್ಣ. ಒಂದೆರಡು ಮಾತು ನಿಮ್ ಪ್ಲೇಯರ್ಸ್ಗೆ. ಇಲ್ಲ, ನಮ್ಮ ಟೀಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಚೆನ್ನಾಗಿ ಆಡ್ತಾ ಇದ್ದಾರೆ. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಮೊನ್ನೆ ಪ್ರಾಕ್ಟೀಸ್ ಮೇಲೆ ಚೆನ್ನಾಗಿ ಮಾಡಿದ್ದಾರೆ. ಇದೇ ತರ ಮ್ಯಾಚ್ ಅಲ್ಲೂ ಚೆನ್ನಾಗಿ ಆಡ್ಲಿ, ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್, ಎಲ್ಲರೂ ಗೆಲ್ಲಿ, ಒಬ್ಬರಿಗೆ ಗೆಲ್ಲೋದಲ್ಲ. ಓಕೆ, ಹೇಳಿ ಟೀಮ್ ಬಗ್ಗೆ. ಪ್ರಾಕ್ಟೀಸ್ ಸೆಷನ್ ಹೇಗಾಯ್ತು? ಅದೆಲ್ಲ ಹೇಳ್ಬಿಟ್ರೆ ಮತ್ತೆ ಬೇರೆಯವರೆಲ್ಲ ಕೇಳ್ಕೊಂಡ್ಬಿಡ್ತಾರೆ. ಸೊ ಅದೆಲ್ಲ ಯಾವ್ದು ಹೇಳಲ್ಲ, ಸೀಕ್ರೆಟ್ಸ್. ಎಸ್, ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತಾನು ಹೇಳಲ್ಲ, ಏನ್ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತಾನು ಹೇಳಲ್ಲ. ಕಬಡ್ಡಿನೇ ಮಾಡ್ತಾ ಇದೀರ ಅಂತ ನಂಬಿದೀವಿ ನಾವು. ಒಟ್ಟು ಗ್ರೌಂಡ್ ಅಲ್ಲಿ ಆಡೋ ಕಬಡ್ಡಿನೇ ಆಡ್ತಾ ಇದೀವಿ. ಎಸ್, ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರು ಚೆನ್ನಾಗಿ ಆಡ, ಹೆಲ್ದಿ ಕಾಂಪಿಟೇಷನ್ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಸರ್. ಇಷ್ಟೇ ಹೋಗ್ತಾ ಇರೋದು ಸರ್, ಲೇಟ್ ಆಗಿ ಬಂದಿದ್ದೀನಿ, ಜಾಸ್ತಿ ಬಂದಿದ್ದೀನಿ. ಲೇಟ್ ಅಲ್ಲ, ಕರೆಕ್ಟ್ ಟೈಮ್ ಬಂದ್ಬಿಟ್ಟಿದ್ಯಾ. ಇನ್ನು ಸ್ವಲ್ಪ 2 ನಿಮಿಷ ಆಗಿದ್ರು. ಹೌದಾ?
ಮತ್ತೆ ಇಬ್ರು ಲೇಟ್ ಆಗಿ ಓನರ್ ಹಂಗಿದ್ದಾರೆ, ಕ್ಯಾಪ್ಟನ್ ಹಂಗಿದ್ದಾರೆ. ನೋಡಿ ಸರ್, ಅಂಡರ್ಸ್ಟ್ಯಾಂಡಿಂಗ್ ಅದು ಟೈಮಿಂಗ್ ಮಾತಾಡ್ತಾರೆ. ಯಾರಾದ್ರು ಆಲ್ ರೈಟ್. ಓಕೆ, ಓಹೋ, ಸಿಕ್ಕಾಪಟ್ಟೆ ಮಾತು ಬೇಡ, ಕೆಲಸ ಮಾಡೋಣ ಅಂತ ಹೇಳ್ತಿದ್ದಾರೆ ಸುಷ್ಮಿತ್ ಅವರು. ಹಂಗೆ ಆಗ್ಲಿ. ಥ್ಯಾಂಕ್ ಯು ಸುರೇಶ್ ಅಣ್ಣ, ಒಳ್ಳೇದಾಗ್ಲಿ. ನಿಮ್ ಟೀಮ್ಗೆಲ್ಲ ಆಲ್ ದಿ ಬೆಸ್ಟ್. ನವರಸನ್ ಅವ್ರಿಗೆ ಕಂಗ್ರಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾಕೆಂದ್ರೆ ಈ ನವರಸನ್ ಅವ್ರ ಒಬ್ರಿಗೆ ಈ ತರ ಎಲ್ಲ ಥಾಟ್ಸ್ ಬರೋದು, ಈ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ಸಿನಿಮಾ, ನಾವು ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾನ ರೆಡಿ ಮಾಡ್ತೀವಿ, ಅದನ್ನ ಜನಗಳಿಗೆ ತಲುಪಿಸೋದ್ರಲ್ಲಿ ಮೀಡಿಯಾ ಒಂದ್ ಕಡೆ ಆದ್ರೆ ನಮ್ಮ ನವರಸನ್ ಅವರು ಒಂದ್ ಕಡೆ ಜೊತೆಗೆ ಸೇರ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಜನಗಳಿಗೆ ಯಾವ ಸಿನಿಮಾ ಬರ್ತಿದೆ, ಯಾವ ಡೇಟಲ್ಲಿ ಬರ್ತಿದೆ ಅಂತ ಗೊತ್ತಾಗೋ ತರ ಅವ್ನು ಮಾಡ್ತಾರೆ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಮೀಡಿಯಾದವ್ರಿಗೂ ಹೇಳಿದೆ. ಸೊ ಹಾಗೆ ಈ ವುಮೆನ್ಸ್ ಕಬಡ್ಡಿ ಪಂದ್ಯಾವಳಿ ಏನಿದೆ, ಸೊ ನವರಸನ್ ಅವರು ತುಂಬಾ ರಿಸ್ಕಿ ತಗೊಂಡು ಎಲ್ಲಾರನ್ನೂ ಒಂದ್ ಕಡೆ ಸೇರಿಸಿ, ಅದರಲ್ಲೂ ಕಬಡ್ಡಿ ಆಡ್ಸೋದಿದೆಯಲ್ಲ ಅದು ತುಂಬಾ ರಿಸ್ಕಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದರಲ್ಲೂ ಯಾರು ಏನು ತೊಂದರೆ ಫಿಸಿಕಲಿ ಏನು ಡ್ಯಾಮೇಜ್ ಮಾಡ್ಕೋಬೇಡಿ. ಸೊ ಖುಷಿಯಾಗಿ ಆಡಿ, ಯಾರೇ ಗೆಲ್ಲಿ ಯಾರೇ ಸೊಲ್ಲಿ ಎಲ್ಲ ನಮ್ಮ ಸ್ಯಾಂಡಲ್ವುಡ್ ಎಲ್ಲರೂ ನಾವು ಒಂದಾಗಿರೋಣ. ಸೊ ಖುಷಿಯಾಗಿ ಜಾಲಿ ಮಾಡ್ತಾ ಆಡೋಣ. ಸೊ ಹಾಗೆ ಚಂದನ್ ಶೆಟ್ಟಿ ಅವರು ಸಾಂಗ್ ಕೇಳಿ ಆಲ್ಮೋಸ್ಟ್ ಎಲ್ಲಾರ್ಗು ಒಂಥರ ಸ್ಪಿರಿಟ್ ಜಾಸ್ತಿ ಆಗಿದೆ ಅಂತ ಅನ್ಕೊಂತೀನಿ. ಆಡ್ಬೇಕಾದ್ರೆ ಆ ಸಾಂಗ್ ಅಲ್ಲಿ ಆ ತರ ಇದೆ ಜೋಶು. ಹಾ ಈಗ ನೆಕ್ಸ್ಟ್ ಪ್ರಾಕ್ಟೀಸ್ಗೆ ಎಲ್ಲರೂ ತಯಾರಾಗಿ ಬರ್ತಾರೆ, ಆ ಸಾಂಗ್ ಕೇಳ್ತಾನೆ ಬರ್ತಾರೆ. ಸೊ ಆ ಸಾಂಗ್ ಕೇಳ್ತಿದ್ರೇನೆ ಎಲ್ಲಾರ್ಗು ಆ ಗ್ರೌಂಡ್ ಅಲ್ಲಿ ನಿಂತ್ಕೊಂಡ ತಕ್ಷಣ ಅದು ಸ್ಪಿರಿಟ್ ಬರುತ್ತದು. ಸೊ ಎಲ್ಲರೂ ಚೆನ್ನಾಗಿ ಆಡಿ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಎಲ್ಲಾ ಟೀಮ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಟೀಮ್ ಕ್ಯಾಪ್ಟನ್ ಜಾನ್ವಿ ಅವರು. ಓಕೆ, ನಮ್ ಟೀಮು ಉತ್ಸವ್ ವಾರಿಯರ್ಸ್. ಲಾಸ್ಟಿಗೆ ಹೆಸರು ಬಂದ್ರು ಕೂಡ ಒಳ್ಳೆ ಹೆಸರೇ ಸಿಕ್ಕಿದೆ. ಫಸ್ಟಿಗೆ ನಮ್ಮ ಒಂದು ಟೀಮ್ ನ ಪ್ರಮೋಷನ್ ಮಾಡ್ಕೊಂಬಿಡೋಣ. ಸೊ ಅದ್ರ ಜೊತೆಗೆ ನಮ್ಮ ಗೋವಿಂದ್ ಸರ್ ಎಲ್ರು ಕಾಲೆಳೆಯುತ್ತೆ ಕಾಲ ಅಂತ ಸಿನಿಮಾ ಮಾಡಿದ್ದಾರೆ. ಈ ಕಬಡ್ಡಿಯಲ್ಲಿ ಬೇರೆಯವ್ರ ಕಾಲೆಳೆಯೋದಕ್ಕೆ ನಾವು ರೆಡಿ ಆಗಿದೀವಿ, ಕಾಲೆಳೆದು ಬೀಳ್ಸೋದಕ್ಕೆ. ಸೊ ನಮ್ಮ ಟೀಮ್ ಸ್ಟ್ರೆಂತ್ ಏನಂದ್ರೆ ನಮ್ಮ ಪ್ಲೇಯರ್ಸ್ ಎಲ್ರು ನೋಡ್ತಾ ಇದೀರಲ್ಲ, ಹೆಂಗೆ ನೋಡಿದ್ರೆ ಹೋಗಕ್ಕೆ ಭಯ. ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗೂ ಇದ್ದಾರೆ, ಒಂದ್ ಕೈಯಲ್ಲಿ ಎಲ್ರು ಹಿಡ್ದಾಕ್ಬಿಡ್ತಾರೆ. ಸೊ ಅದನ್ನ ಪ್ರಾಕ್ಟೀಸ್ ಎಲ್ಲ ನೋಡಿದೀರ. ಸೊ ಹಾಗಾಗಿ ಜೋಕ್ಸ್ ಪಾರ್ಟ್ ಅಷ್ಟೇ ಡೆಡಿಕೇಟೆಡ್ ಆಗಿ ನಮ್ ಟೀಮ್ ಇದೆ. ಆ ಕೋಆರ್ಡಿನೇಷನ್ ಇರ್ಬೋದು, ಐಡಿಯಾಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋದಿರ್ಬೋದು, ಆಡ್ಬೇಕು ಅನ್ನೋ ಉತ್ಸಾಹ ಅಂತೂ ನಮ್ ಟೀಮ್ ಅಲ್ಲಿ ಇದೆ. ಹಾಗಾಗಿ ಈ ಟೀಮ್ ನನಗ್ ಸಿಕ್ಕಿರೋದು ನಂಗಂತೂ ತುಂಬಾನೇ ಖುಷಿ. ನವರಸನ್ ಸರ್ ಕಂಗ್ರಾಚುಲೇಷನ್ಸ್. ನಿಮ್ಗೆ ಹೆಂಗ್ ಎಲ್ರು ಕೇಳ್ತಾರೋ, ಮೊನ್ನೆ ಹೂವಿನ ಹಡಗ್ಲಿಗೆ ಹೋದಾಗ್ಲೂ ಅಷ್ಟೇ ಸೋನಲ್ ಮಾಂಟೇರಿಯೋ ಮ್ಯಾಮ್ ಇರ್ಬೋದು, ಎಲ್ರು ಶ್ರೀಲಂಕಾದಿಂದ ಬಂದ್ರ, ತುಂಬಾ ಚೆನ್ನಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಅಂತ. ಅಂದ್ರೆ ರೀಚ್ ತುಂಬಾ ಚೆನ್ನಾಗಿದೆ, ಅದು ನಮ್ಮ ಮೀಡಿಯಾದವರ ಸಪೋರ್ಟ್ ಇಂದ ಕಾರಣ. ನನ್ನ ಸಹೋದ್ಯೋಗಿಗಳು, ಥ್ಯಾಂಕ್ ಯು ವೆರಿ ಮಚ್. ನೀನ್ ಲೇಟ್ ಆಗಿ ಬರ್ತೀಯಲ್ಲ ಅದಕ್ಕೆ ಕರ್ಕೊಂಡು ಹೋಗಿಲ್ಲ. ಆಮೇಲೆ ಸುಮ್ನೆ ಟಿಕೆಟ್ ಪ್ರೈಸ್ ನಮ್ಮ ಸಾಯಿ ಟೂರ್ಸ್ಗೆ ಇದಾಗ್ಬಿಡುತ್ತಲ್ಲ ಎಕ್ಸ್ಟ್ರಾ, ಅದಕ್ಕೆ. ಸೊ ಎಲ್ಲಾ ಕಡೆ ಕೇಳ್ತಾರೆ ಶ್ರೀಲಂಕಾದಿಂದ ಬಂದ್ರ ಅಂತ. ನಾವು ಹೋಗಿದ್ ಒಂದೇ ದಿನ, ಇನ್ನೂ ಅಷ್ಟ್ ದಿನ ಇರೋಕ್ಕಾಗತ್ತಾ ಅಂದ್ರೆ ಅಷ್ಟ್ರ ಮಟ್ಟಿಗೆ ರೀಚ್ ಆಗಿದೆ. ಸೊ ಕಬಡ್ಡಿ ಅನ್ನೋದು ನಮ್ಮ ದೇಸಿ ಕ್ರೀಡೆ. ಇತ್ತೀಚೆಗೆ ನಾವು ಕ್ರಿಕೆಟ್, ಫುಟ್ಬಾಲ್ ಅವುಗಳನ್ನ ಮಾತ್ರ ನೋಡ್ತೀವಿ, ಆಡ್ತೀವಿ. ಆ ತರದ ಟೂರ್ನಮೆಂಟ್ಸ್ ಮಾತ್ರ ಆಯೋಜನೆ ಮಾಡ್ತಾರೆ. ಆದ್ರೆ ಕಬಡ್ಡಿ ನಮ್ಮ ದೇಸಿ ಕ್ರೀಡೆ, ಗ್ರಾಮೀಣ ಕ್ರೀಡೆ. ಅದನ್ನ ಸೆಲೆಬ್ರಿಟೀಸ್ ಗಳು ಒಳ್ಳೆ ಕಲರ್ಫುಲ್ ಆಗಿ ಆಡಿದಾಗ ಓ ಅಂತ ಹೇಳಿ ಇನ್ನೊಂದಷ್ಟು ಜೋಶ್ ಬರುತ್ತೆ. ಸೊ ಅದನ್ನ ಒಂದು ಇನಿಷಿಯೇಟಿವ್ ತಗೊಂಡಿರೋದಕ್ಕೆ ಆರ್ಗನೈಸರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನವರಸನ್ ಸರ್ಗೆ. ಜೊತೆಗೆ ಇನ್ನ ಥೀಮ್ ಸಾಂಗ್ ಇವಾಗ ನೋಡಿದೆ, ಎಲ್ಲರೂ ನೋಡಿದ್ವಿ. ಆದ್ರೆ ಒಂದು ಗೂಸ್ ಬಂಪ್ಸ್ ಅದು. ಮ್ಯೂಸಿಕ್ ಇರ್ಬೋದು, ಚಂದನ್ ಶೆಟ್ಟಿ ಅವರು ಮಾಡಿರೋದು ತುಂಬಾ ಇನ್ನಷ್ಟು ನಮ್ಮ ಉತ್ಸಾಹ ಹೆಚ್ಚಾಗ್ತಾ ಇದೆ. ಅದನ್ನ ನೋಡ್ಬಿಟ್ಟು ಒಂದು ಉತ್ಸಾಹ ಹೆಚ್ಚಾಗುತ್ತೆ, ಇನ್ನೊಂದು ಉತ್ಸಾಹ ಯಾಕೆ ಡೌನ್ ಆಗುತ್ತೆ ಅಂದ್ರೆ ಏಗಳೆಲ್ಲ ಎತ್ತೆತ್ರ ಆಗಿರ್ತಾರೆ. ಸೊ ನಮ್ಮ ಭವಿಷ್ಯ ಅಲ್ಲಿ ಕಣ್ಮುಂದೆ ಬರುತ್ತೆ. ಸೊ ನಮ್ಮನ್ನೇ ಸೇರಿಸ್ಕೊಂಡು ಎಲ್ಲರಿಗೂ ಪೇಮೆಂಟ್ ಕೊಟ್ಟು ಮಾಡ್ಬಿಡ್ಬೋದಾಗಿತ್ತು ಥೀಮ್ ಸಾಂಗು. ಪೇಮೆಂಟ್ ಸರ್, ಎಲ್ಲ ಓನರ್ಸ್ ಎಲ್ಲ ಫುಲ್ ರಿಚ್ ಇದಿರಲ್ಲ ಸರ್, ಏನ್ ಪೇಮೆಂಟ್ ಪ್ರಾಬ್ಲಮ್? ಓಕೆ, ಬಹಳ ಖುಷಿ ಇದೆ. ಎಲ್ಲರೂ ಆಟ ಆಡೋದಕ್ಕಂತೂ ನಮ್ಗಳ ಜೋಶ್ ಜಾಸ್ತಿ ಇದೆ. ಸೊ ಬೇರೆ ಯಾರಾದ್ರು? ಥ್ಯಾಂಕ್ ಯು ಜಾನ್ವಿ. ಸೊ ಪ್ರೊಫೆಷನಲಿ ಆಂಕರ್ ಇರೋದ್ರಿಂದ ಮೈಕ್ ನನ್ ಕೊಟ್ರೆ ನನ್ ಮೈಕ್ ಬಿಡಲ್ಲ ಆಕ್ಚುಲಿ. ಬಟ್ ಎನಿವೇಸ್ ಐ ನಾಟ್ ಟೇಕ್ ಮಚ್ ಟೈಮ್.
ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದು, ಲೈಕ್ ಹೋಗ್ಲಾ ಬೇಡ ಐ ಯೂಸ್ ಟು ಸಿ ಇನ್ ಇನ್ಸ್ಟಾಗ್ರಾಮ್, ತುಂಬಾ ರೀಲ್ಸ್ ನೋಡ್ತಾ ಇದ್ದೆ. ಸೊ ಆಕ್ಚುಲಿ ರೀಲ್ಸ್ ಇಂದಾನೆ ನಾನು ಮೋಟಿವೇಟ್ ಆಗಿದ್ದು. ಸೊ ನಾನು ಎಲ್ಲರಿಗೂ ಕೇಳ್ತಾ ಇದ್ದೆ ಹೇಗಿದೆ ರಿಸ್ಕಿ ಇದೆಯಾ ಅಂತ. ಬಟ್ ಆಕ್ಚುಲಿ ಕೋಚ್ ತುಂಬಾ ಒಳ್ಳೆಯವರು, ಅವರು ಒಂದಿನದಲ್ಲೇ ಹೇಳ್ಕೊಟ್ಬಿಟ್ರು ಹೆಂಗೆ ಅಂತ. ನಾನು ಒಂದೇ ದಿನ ವೆರಿ ಗುಡ್ ಕೋಚ್ ಆಕ್ಚುಲಿ. ನೀಲ್ ಸರ್ ಸೊ ಒಂದೇ ದಿನ ಹೇಳ್ಕೊಟ್ರು. ಅಂಡ್ ಐ ವಾಸ್ ಲೈಕ್ ಆಗತ್ತಾ ಇಲ್ವಾ. ಅಂಡ್ ನಮ್ಮ ಮನೇಲೂ ಸ್ವಲ್ಪ ಎದುರಿಸ್ತಾ ಇದ್ರು, ಏನಾದ್ರು ಇಂಜುರಿ ಆಯ್ತಂದ್ರೆ ನೆಕ್ಸ್ಟ್ ಹೆಂಗ್ ಕೆಲಸ ಮಾಡ್ತೀಯ, ಲೈಕ್ ಯುವರ್ ಇನ್ ಟು ಆಂಕರಿಂಗ್ ಪ್ರೊಫೆಷನ್, ಸ್ಟೇಜ್ ಮೇಲೆ ಇರಬೇಕು. ಬಟ್ ಆಕ್ಚುಲಿ ಏನು ರಿಸ್ಕೇ ಅನ್ಸಿಲ್ಲ ಸರ್. ಇಟ್ಸ್ ರಿಯಲಿ ವೆರಿ ಈಸಿ. ಅವ್ರು ತುಂಬಾ ಸೇಫ್ ಆಗಿ ಎಲ್ಲ ಆ ಮ್ಯಾಟ್ ಆಗ್ಲಿ ಎಲ್ಲ ಆಗ್ಲಿ ತುಂಬಾ ಈಸಿ ಆಗಿದೆ. ಐ ಥಿಂಕ್ ವಿಲ್ ಹ್ಯಾವ್ ಅ ವೆರಿ ಹೆಲ್ದಿ ಕಾಂಪಿಟೇಷನ್. ಅಂಡ್ ನಮ್ ಟೀಮ್ ಅಂತೂ ನೋಡ್ತಾನೆ ಇದ್ದೀರಾ ಹೇಗಿದೆ ಅಂತ. ಸೊ ಸಕ್ಕದಾಗಿದಲ್ಲ. ಸೊ ಐ ಆಮ್ ಸೋ ಲಕ್ಕಿ. ಅಂಡ್ 7 ನಂಬರ್ ಇಸ್ ಆಕ್ಚುಲಿ ಮೈ ಲಕ್ಕಿ ನಂಬರ್. ಸೊ ತುಂಬಾ ಖುಷಿ ಆಯ್ತು 7 ಟೀಮ್ ನಮ್ದು ಅಂತ. ಸೊ ಆಲ್ ದಿ ಬೆಸ್ಟ್ ಎವ್ರಿ ಒನ್. ಸೊ ಥ್ಯಾಂಕ್ ಯು. ಮ್ಯಾಚ್ ಜಿ. ಸೊ ಉತ್ಸವ್ ವಾರಿಯರ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ಬಿಕಾಸ್ ಈ ಒಂದು ಈವೆಂಟ್ ನಾವು ಬೇರೆ ಹಲವಾರು ಟೂರ್ನಮೆಂಟ್ಸ್ ಈವೆಂಟ್ಸ್ ಆಡಿದೀವಿ. ಸೊ ಇದಂತೂ ತುಂಬಾನೇ ರೀಚ್ ಆಗಿದೆ. ಎಲ್ಲರೂ ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿದೆ. ಶ್ರೀಲಂಕಾಗೆ ಹೋಗಿರೋದು ಇಡೀ ಇಂಡಸ್ಟ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಕಬಡ್ಡಿ ತುಂಬಾ ರಿಸ್ಕಿ ಗೇಮ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಮ್ಗೆ ಪ್ರಾಕ್ಟೀಸ್ ಅಲ್ಲಿ ಬಂದಾಗ ಆಸ್ ಏನು ಕೋಚ್ ಹೇಳಿದಾಗೆ ನೀವು ಇದನ್ನ ಸೇಫ್ ಆಗಿ ಕೂಡ ಆಡ್ಬೋದು, ಇಂಜುರಿ ಇಲ್ದಿರ. ಬಿಕಾಸ್ ನಾವು ಇದನ್ನ ಪ್ರಮೋಟ್ ಮಾಡ್ತಿರೋದು ಏನಂದ್ರೆ ಕಬಡ್ಡಿ ಗೇಮ್ ಇವಾಗ ತುಂಬಾ ಕಮ್ಮಿ ಆಗಿದೆ. ಸೊ ಆ ಒಂದು ಗೇಮ್ ನ ಏನು ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲರೂ ಆಡ್ತಾ ಇದೀವಿ. ಅಂಡ್ ಆಲ್ಸೋ ನಾನು ಫಸ್ಟ್ ಕೇಳಿದೆ, ಎಲ್ಲರೂ ಇವಾಗ ಸಿನಿಮಾ ಬಿಟ್ಟು ಬರೀ ಈವೆಂಟ್ಸ್ ಜಾಸ್ತಿ ಆಗೋಗ್ಬಿಟ್ಟಿದೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಬಟ್ ಈ ಒಂದು ಈವೆಂಟ್ ಅಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಎಷ್ಟೊಂದು ಪ್ರೊಡಕ್ಷನ್ ಹೌಸ್ ನಮ್ಗೆ ಈವೆಂಟ್ ದಿವಸ ಬರ್ತಾ ಇದ್ದಾರೆ. ಅಂಡ್ ಎಷ್ಟೊಂದು ಏನು ಡೈರೆಕ್ಟರ್ಸ್ ಆಗ್ಲಿ ಪ್ರೊಡ್ಯೂಸರ್ಸ್ ಆಗ್ಲಿ ಬರ್ತಾರೆ. ಸೊ ಇಲ್ಲಿ ಆಡುವಂತ ಪ್ಲೇಯರ್ಸ್ ಆಗ್ಲಿ ಎಲ್ಲರಿಗೂ ಒಂದು ಅವಕಾಶ ಅನ್ನೋದು ಸಿಗುತ್ತೆ. ಬಿಕಾಸ್ ಎಷ್ಟೊಂದು ನೋಡ್ತಾ ಇದೀವಿ, ಎಲ್ಲಾ ಹೀರೋಯಿನ್ಸ್ ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿರೋರ್ಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಕೊರಗು ನಮ್ಮಲ್ಲೆಲ್ಲರೂ ಇದೆ. ಸೊ ಈ ಒಂದು ಏನು ಸ್ಮಾಲ್ ನೆಗೆಟಿವ್ ಥಿಂಗ್ ನ ಹೋಗ್ಸೋದಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಕೂಡ. ಬಿಕಾಸ್ ಎಲ್ಲರೂ ಇಲ್ಲಿರೋ ಆರ್ಟಿಸ್ಟ್ ಗಳಿಗೆ ಒಂದು ಚಾನ್ಸ್ ಸಿಗುತ್ತೆ. ಅಂಡ್ ಪ್ರೊಡಕ್ಷನ್ ಹೌಸ್ ಮೀಟ್ ಮಾಡಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಇದೊಂದು ಮೇನ್, ಐ ಥಿಂಕ್ ಇದೊಂದೇ ಒಂದು ಇನಿಷಿಯೇಟಿವ್ಗೆ ನಾನು ಈ ಒಂದು ಈವೆಂಟ್ ಒಪ್ಕೊಂಡಿದ್ದು. ಅಂಡ್ ದಿಸ್ ಇಸ್ ಅ ವೆರಿ ಗ್ರೇಟ್ ಥಾಟ್. ನವರಸನ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಪ್ಲೀಸ್ ದಯವಿಟ್ಟು ಇದಕ್ಕೊಂದು ಚಪ್ಪಾಳೆ ಬರಲಿ. ಇದೆಲ್ಲ ನುಸ್ಕೊಂಡು ಹೋಗ್ಬಿಡೋಣ ಅಂತ ಫುಲ್ಲು ಮಾತಾಡಿ ಅರ್ಚನಾ. ಸೊ ಗುಡ್ ಈವ್ನಿಂಗ್ ಎಲ್ರಿಗೂ. CWKL ಆಲ್ರೆಡಿ ಅದ್ರ ಬಗ್ಗೆ ತುಂಬಾ ಮಾತಾಡಿದೀವಿ, ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಕೂಡ. ಬಟ್ ಇವತ್ತಿನ ಹೈಲೈಟ್ ಏನಂದ್ರೆ ಚಂದನ್ ಶೆಟ್ಟಿ ಅವರ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಜೋಶ್ ಆಲ್ರೆಡಿ ಎಲ್ಲ ಪ್ಲೇಯರ್ಸ್ ಜೋಶ್ ಅಲ್ಲಿ ಆಟ ಆಡ್ತಿದ್ದಾರೆ. ಈ ಸಾಂಗ್ ಕೇಳಿದ್ಮೇಲೆ ಆ ಜೋಶ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಸೊ ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್. ಎಲ್ಲಾ ಟೀಮು ತುಂಬಾ ಚೆನ್ನಾಗಿದೆ, ಎಲ್ಲಾದ್ರಲ್ಲೂ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ. ಸೊ ನಮ್ ಟೀಮ್ಗೆ ಸ್ವಲ್ಪ ಎಕ್ಸ್ಟ್ರಾ ವಿಶಸ್, ಆಲ್ ದ ವೆರಿ ಬೆಸ್ಟ್. ಸೊ ನವರಸನ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಬಿಕಾಸ್ ಎಲ್ಲರೂ ಒಂದೇ ವೇದಿಕೆಯಲ್ಲಿ ತಂದು ಈ ತರದ್ ಒಂದು ಆರ್ಗನೈಸ್ ಮಾಡೋದೇ ತುಂಬಾ ದೊಡ್ಡ ಟಾಸ್ಕ್. ಅದನ್ನ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೈದರಾಬಾದ್ ನನ್ನ ಟೀಮ್ ಅವರೆಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಯಾರು ರಿಹರ್ಸಲ್ ಬಂದಿಲ್ಲ. ಮತ್ತೆ ಸ್ಟ್ರಾಟಜಿ ಕೂಡ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನಮ್ದು ಏನಿದೆ ಪವರ್ ನಾವು ಅಲ್ಲೇ ಫೀಲ್ಡ್ ಅಲ್ಲೇ ತೋರಿಸ್ತೀವಿ. ಮತ್ತೆ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಟೀಸರ್ ಲಾಂಚ್ ಆಗಿದೆ. ಸೊ ಅವ್ರು ಅಲ್ಲಿಂದಾನೆ ನೋಡಿ ವಾವ್ ಚೆನ್ನಾಗಿದೆ ಅಂತ ಆಲ್ರೆಡಿ ಮೆಸೇಜ್ ಮಾಡ್ತಿದ್ದಾರೆ. ಅಂಡ್ ದೆನ್ ಎಲ್ಲ ಸ್ಪಾನ್ಸರ್ ಗಳಿಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನೀವೆಲ್ಲ ಸ್ಪಾನ್ಸರ್ ಮಾಡಿರೋದ್ರಿಂದ ನಾವೆಲ್ಲ ಇಲ್ಲಿ ಇರೋದು ಇವತ್ತು. ಸೊ ಮೀಡಿಯಾದವರು ಎಲ್ಲರಿಗೂ ರೀಚ್ ಮಾಡ್ತಿದ್ರ, ತುಂಬಾ ಚೆನ್ನಾಗಿ ರೀಚ್ ಮಾಡ್ತಿದಾರ. ಅಂಡ್ ದೆನ್ ಹೆಣ್ಮಕ್ಳು ಬರೀ ಇದಕ್ಕೆ ಮೀಸಲು ಅಂತ ತುಂಬಾ ಜನ ಅನ್ಕೊಂತಾರೆ. ಬಟ್ ಯಾವಾಗ ನಾನು ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡೆ ಅವಾಗ್ಲೇ ಗೊತ್ತಾಗಿದ್ ನಾನು ಕ್ರಿಕೆಟ್ ಆಡ್ತೀನಿ ಅಂತ. ಅಂಡ್ ದೆನ್ ಕಬಡ್ಡಿ ಕೂಡ ಅಡ್ಗೆ ಮನೇಲಿ ಸೌಟ್ ಇಟ್ಕೊಂಡು ಸಾಂಬಾರ್ ಮಾಡಕ್ಕೂ ರೆಡಿ, ಅಂಡ್ ದೆನ್ ಜರ್ಸಿ ಹಾಕೊಂಡು ನಾವು ಕಬಡ್ಡಿ ಆಡಕ್ಕೂ ರೆಡಿ ಅಂತ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಅದನ್ನ ತೋರ್ಸ್ಕೊಟ್ಟಿದ್ ಸರ್ಗೂ ತುಂಬಾ ಥ್ಯಾಂಕ್ ಯು. ತುಂಬಾ ಪ್ಲೇಯರ್ಸ್ ತುಂಬಾ ಆಕ್ಟಿವ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ. ನನಗೆ ಟೀಮ್ ನೋಡಿ ತುಂಬಾ ಖುಷಿ ಆಯ್ತು. ಎಲ್ಲಾ ಸ್ಟ್ರಾಂಗ್ ಪ್ಲೇಯರ್ಸ್ ನಮ್ ಟೀಮ್ ಅಲ್ಲೇ ಇದಾರಲ್ಲ ಅಂತ. ಓಕೆ, ಥ್ಯಾಂಕ್ ಯು. ಅಂತದ್ರಲ್ಲಿ ಇಷ್ಟು ಜನ ಹೆಣ್ಮಕ್ಳ ಜೊತೆ ಕೋರ್ಡಿನೇಷನ್ ಮಾಡಿ ಅವ್ರನ್ನ ಆನ್ ಟೈಮ್ ಕರ್ಸಿ ಒಂದೊಂದು ಪ್ರೋಗ್ರಾಮ್ ಮಾಡೋದಿದೆಯಲ್ವಾ, ಅದು ಅಷ್ಟು ಡಿಫಿಕಲ್ಟ್ ಆ ಜಾಬು. ಅದನ್ನ ತುಂಬಾ ಈಸಿಯಾಗಿ ಈ ನಮ್ಮ ಟೀಮು ಮತ್ತೆ ನಮ್ಮ ಇನ್ನು ಇಬ್ರು
ಹೆಣ್ಮಕ್ಳಿದ್ದಾರೆ, ಅವರು ಸೇರಿ ಇಷ್ಟು ಟೀಮ್ ನ ಹ್ಯಾಂಡಲ್ ಮಾಡ್ಕೊಂಡು ಆನ್ ಟೈಮ್ ನನಗೆ ಇವತ್ತು ಕಬಡ್ಡಿ ಪ್ರಾಕ್ಟೀಸಸ್ ಆಗ್ಬೋದು ಪ್ರತಿ ಒಂದನ್ನು ಈ ಒಳ್ಳೆ ರೇಂಜ್ ಅಲ್ಲಿ ಅಂದ್ರೆ ಎಲ್ಲೂ ಏನೋ ತೊಂದರೆಗಳಾಗದೆ ಅಂದ್ರೆ ನಮಗೆ ಅವರು ಶ್ರುತಿಯಾ ಅಂತ ಇದ್ದಾರೆ ಕೋಚು, ಅವರು ತುಂಬಾ ಒಳ್ಳೆ ಚೆನ್ನಾಗಿ ನಮ್ಮ ಹೆಣ್ಮಕ್ಳಿಗೆಲ್ಲ ಕೋಚಿಂಗ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಎಲ್ಲೂ ನಾನು ಹೇಳೋದೊಂದೇ, ಗೇಮ್ ತರ ಆಡೋಣ, ಯಾರು ಈ ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ, ಯಾರು ಎಡವಟ್ ಮಾಡ್ಕೊಳ್ಳೋದು ಬೇಡ, ತುಂಬಾ ಜೋಶು. ನಾನು ನೋಡ್ತಾ ಇದ್ದೀನಿ ಯಾಕಂದ್ರೆ ಕೆಲವೆಲ್ಲ ತುಂಬಾ ಜೋರಾಗಿ ಇನ್ವಾಲ್ವ್ ಆಗ್ತಿದ್ದಾರೆ ಪ್ರಾಕ್ಟೀಸ್ ಅಲ್ಲಿ. ನಾನು ಹೇಳೋದು, ನಾವು ಗೇಮ್ ನ ಪ್ರಮೋಟ್ ಮಾಡಕ್ ಬಂದಿದ್ದೀವಿ, ಪ್ಲಸ್ ಒಂದು ಗೇಮ್ ತರನೇ ಆಡೋಣ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಕ್ವೀನ್ಸ್ ತಂಡದ ಮಾಲೀಕರು ಶ್ರೀ MLC ಆಗಿರುವಂತಹ ಶ್ರೀ ಶರವಣ ಸರ್ ಅವರು ಇವತ್ತಿನ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ವಿ. ಸರ್, ಒಂದು ಬ್ಯೂಟಿಫುಲ್ ಆದಂತ ಸಾಂಗ್ ಕೂಡ ಲಾಂಚ್ ಮಾಡಿ, ಒಂದ್ಸಲ ಸಾಂಗ್ ಪ್ಲೇ ಮಾಡ್ಬಿಡೋಣ. KL ನ ಎಲ್ಲ ತಂಡದವರಿಗೆ, ಮಾಲೀಕರಿಗೆ, ಕ್ಯಾಪ್ಟನ್ಗೆ ಮತ್ತು ಸ್ಪರ್ಧೆಗಳಿಗೆ ಎಲ್ರಿಗೂ ಈ ಸುಂದರ ಸಂಜೆಯಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಬರೋದಿಲ್ಲ ಅಂದ್ರೂ ಗಲಾಟೆ ಮಾಡಿ ಕರೆಸ್ತಾರೆ, ನಾವೆಲ್ಲೋ ನಮ್ದು ರಾಜಕೀಯವಾಗಿ ಕಾರ್ಯಕ್ರಮಗಳಿರುತ್ತೆ, ತಡ ಆಗುತ್ತೆ ಅಂತ ಹೇಳಿದ್ರು, ಕೇಳಲಿಲ್ಲ. ನವರಸನವರು ಬರ್ಲೇಬೇಕು ಅಂತ ಹೇಳಿದ್ರು, ಬಂದಿದ್ದೀನಿ. ಮತ್ತೆ ಮೊನ್ನೆ ಕೂಡ ಶನಿವಾರ ಭಾನುವಾರ ಅಂತ ಅನ್ಸುತ್ತೆ, ಇದೇ ಜಾಗದಲ್ಲೇ ಒಂದು ತರಬೇತಿ ಶಿಬಿರವನ್ನ ಕೂಡ ಸ್ಪರ್ಧೆಗಳಿಗೆ ಮಾಡಿರತಕ್ಕಂಥದ್ದು. ಅದರಲ್ಲಿ ಕೆಲವರಿಗೆ ಇಂಜೂರ್ ಕೂಡ ಆಗಿದೆ ಅಂತ ಹೇಳಿ ಕೇಳ್ಪಟ್ಟೆ. ಇಲ್ಲ ಹೇಳ್ಬೇಡಿ, ಕೆಲವ್ರಿಗೆ ಆಗುತ್ತೆ, ಇವರು ಯಾರಿಗೂ ಆಗಿಲ್ವಾ? ಅವ್ರಿಗೆ ಸೌಭಾಗ್ಯ. ಅದರಿಂದ ಯಾಕೆಂದ್ರೆ ನಾನು ನವರಸನ್ ಜೊತೆಯಲ್ಲಿ ಸುಮಾರು ಒಂದು 5 ವರ್ಷದಿಂದ ಒಂದು ಸ್ನೇಹದಿಂದ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಮೊನ್ನೆ ನಾನು ಕೇಳಿದೆ, ನವರಸನ್ ಒಂದು 5 ಲಕ್ಷ ರೂಪಾಯಿ ನನಗೆ ಸಾಲ ಕೊಡಿ ಅಂತ ಕೇಳಿದೆ. ನಾನು ನಿಮ್ಗೆ ಯಾಕೆ ಸರ್ ದುಡ್ಡು ಅಂದ್ರು ನನ್ಗೆ, ಹೇಳ್ರಿ ಕೊಡ್ತೀರಾ ಇಲ್ವಾ ಹೇಳ್ರಿ ಹಿಂದೆ. ಆಯ್ತು ಸರ್ ಕೊಡ್ತೀನಿ ಅಂತ ಹೇಳಿ ಚೆಕ್ ಬರೆದು ಸೈನ್ ಹಾಕಕ್ ಹೋದ್ರು. ಹಾಗೆ ನವರಸನ್ ನನಗ್ ಸ್ವಲ್ಪ ಆರೋಗ್ಯ ಕಮ್ಮಿ ಇದೆ, ಅದನ್ನು ಸಾಲ ಕೊಡ್ರಿ ಅಂತ ಕೇಳಿದೆ ನಾನು. ಸಾರ್ ಅದು ಒಂದು ಕೇಳ್ಬೇಡಿ ಸರ್, ನನ್ ಕೈಯಲ್ಲಿ ಆಗಲ್ಲ, ದುಡ್ಡು ಬೇಕಾದ್ರೆ ಕೊಡ್ತೀನಿ, ಆರೋಗ್ಯ ಸಾಲ ಕೊಡಕ್ ಆಗಲ್ಲ ಅಂತ ಹೇಳಿದ್ರು. ಹಾಗೆ ಯಾರ ಆರೋಗ್ಯವನ್ನ ಯಾರು ಕೂಡ ಸಾಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡ್ಕೋಬೇಕು. ಕಿಂಗ್ ಸ್ಟೇಡಿಯಂ ಅಲ್ಲಿ 5 ಮತ್ತು 6ನೇ ತಾರೀಕು ಇದೇ ನಮ್ಗೆ ಹತ್ರ ಇರತಕ್ಕಂಥದ್ದು ನಾಗರಬಾವಿ, ಅಲ್ಲೇ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ನಮ್ಮ ನವರಸನ್ ಅವರು ಒಳ್ಳೆ ಸ್ಟೇಡಿಯಂ, ಅದು ತುಂಬಾ ಚೆನ್ನಾಗಿದೆ. ನಾನು ಕಂಠೀರವ ಸ್ಟೇಡಿಯಂ ಕೊಡ್ತೀನಿ ಅಂದ್ರು ಬೇಡ ಅನ್ಬಿಟ್ರು. ನಮ್ ಸರ್ಕಾರ ಮಟ್ಟದಲ್ಲಿ ನನ್ನ ಲೆವೆಲ್ ಅಲ್ಲಿ ಇದೆ, ಅದು ನಾನೇ ಮಾಡಿಸ್ಕೊಡ್ತಾ ಇದ್ದೆ, ಬೇಡ ಅಂದ್ರು. ನಮ್ಮ ಹೋಮ್ಲಿ ಫೀಲ್ ಆಗ್ತೀವಿ, ನಾವ್ ಇಲ್ಲೇ ಇರ್ತೀವಿ ಸರ್ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಅವರಿಗೆ ಬಿಟ್ಟಿದ್ದೀನಿ. ಬಹುಶಃ ಒಟ್ಟು ಎಷ್ಟು ಟೀಮ್ ಆಯ್ತು? 7 ಆಗಿದ್ಯಾ? 7 ಟೀಮ್ ಈಗೇನು ತಯಾರಿ ಆಗಿದೆ. ಬಹುಶಃ ಎಲ್ಲರೂ ತರಬೇತಿಯನ್ನು ಕೂಡ ಪಡೆದಿದ್ದಾರೆ. ಎಲ್ರೂ ಕೂಡ ಈಗ ಮ್ಯಾಚ್ ಆಡ್ಲಿಕ್ಕೆ ಸಿದ್ಧವಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ.